ಈ ಟಾರ್ ರೋಡ್ ನೋಡ್ತಾ ಇದ್ದೀರಾ, ಈ ಟಾರ್ ಹೊಂದ್ಕೊಂಡಂಥ ಜಾಗ ಇದು. ಈ ಟಾರ್ ರೋಡ್ಗೆ ಹೊಂದಿರುವಂಥ ಜಾಗ ನೋಡಿ. ಆ ಕಲ್ಲು ಇದೆಯಲ್ಲ, ಈ ಕಲ್ಲು, ಈ ಕಬ್ಬೆ ಎಡೆ. ಇಲ್ಲಿ ಏನು ಕಬ್ಬು ನೋಡ್ತಾ ಇದ್ದೀರಾ, ಆ ಕಬ್ಬು. ಆ ಕೆಳಗಡೆ ಭತ್ತ, ಈ ಜೋಳ ಚದ ಎರಡು ಸೇರಿಸಿ 1 ಎಕರೆ. ಆ ಕಡೆಗೆ ಕಬ್ಬೆ, ಕೊಳೆ ಕಬ್ಬು 1 ಎಕರೆ ಇದೆ. ಮುಸ್ಕಿನ ಜೋಳ ಹಾಕಿರೋದು, ಮತ್ತು ಕೆಳಗಡೆ ಭತ್ತ ಇದೆ ನೋಡಿ, ಹಸಿರು ಕಾಣ್ತಾರೆ ಭತ್ತ. ಅದೆರಡು ಸೇರಿಸಿ 1 ಎಕರೆ. ಮದ್ದೂರಿಂದ 4 ಕಿಲೋಮೀಟ್ರ್. ಮದ್ದೂರಿಂದ ಬೆಂಗಳೂರು ಮೈಸೂರು ಹೈವೇಯಿಂದ 2 ಕಿಲೋಮೀಟ್ರ್ ಈ ಜಾಗಕ್ಕೆ. ಬೆಂಗಳೂರು ಮೈಸೂರು ಹೈವೇಯಿಂದ 2 ಕಿಲೋಮೀಟ್ರ್. ಟಾರ್ ರೋಡ್ ಪೇಸಿಂಗ್ಗೆ ನಿಮಗೆ ಒಂದು 60ರಿಂದ 70 ಅಡಿ ಬರುತ್ತೆ. 60ರಿಂದ 70 ಅಡಿ. ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗ ಇದು. 1 ಎಕರೆ. 1 ಕುಂಟೆಗೆ 2,20,000 ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. 1 ಕುಂಟೆಗೆ 2,20,000 ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ರೋಡ್ ಪೇಸಿಂಗ್ಗೆ ನಿಮ್ಗೆ ಒಂದು 60ರಿಂದ 70 ಅಡಿ ಸಿಗುತ್ತೆ. ಹೈವೇಯಿಂದ 2 ಕಿಲೋಮೀಟ್ರ್ ಈ ಜಾಗಕ್ಕೆ. ಮದ್ದೂರಿಂದ 4 ಕಿಲೋಮೀಟ್ರ್. ಮದ್ದೂರಿಂದ 4 ಕಿಲೋಮೀಟ್ರ್. ಜಾಗ ತುಂಬ ಚೆನ್ನಾಗಿದೆ. ತೋಟ ಮಾಡುವಂಥವ್ರಿಗೆ, ಫಾರಮ್ ಹೌಸ್ ಮಾಡುವಂಥವ್ರಿಗೆ ಜಾಗ ಚೆನ್ನಾಗಿದೆ. ರೋಡ್ ಪೇಸಿಂಗ್ ಒಂದು 60ರಿಂದ 70 ಅಡಿ ಸಿಗುತ್ತೆ. ಜಾಗ ಇಷ್ಟ ಆದರೆ, ಓಕೆ ಆದರೆ ಫೋನ್ ಮಾಡಿ, ಶೇರ್ ಮಾಡಿ ಸರ್, ಸಬ್ಸ್ಕ್ರೈಬ್ ಮಾಡಿ. ಈ ಮುಸ್ಕಿನ ಜೋಳ, ಹಿಂದೆಗಡೆ ಭತ್ತ, ಎರಡು ಸೇರಿಸಿ 1 ಎಕರೆ.